ಸೋಲುಗಳನ್ನು ಕಂಡಿದ್ದೀರಾ? ಸೋಲು ಕಾಣದೆ ಗೆಲುವು ಯಾವತ್ತೂ ಇರೋದಿಲ್ಲ. ಒಂದು ಯಾವುದಾದ್ರೂ ಒಂದು ಸೋಲು ಕಾಣದೆ ಉದಾಹರಣೆ ನಮ್ಮ ಜೊತೆ ಹಂಚ್ಕೋಬೋದಾ? ಏನು ಅಂತ ಹೇಳಿದ್ರೆ, ನಾನು ಫಾಸ್ಟ್ ಫುಡ್ ರೆಸ್ಟೋರೆಂಟಿಂದ ಬಂದವನು. ಮಧ್ಯದಲ್ಲಿ ನಾನು ಒಂದು ಸಂಸ್ಥೆಯನ್ನು ಕಟ್ಟಿ ಫುಡ್ಡನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಬಗ್ಗೆ ನಾನು ಒಂದು ಸಂಸ್ಥೆನ ಕಟ್ಟಾಕಿದೆ. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಡ, ಅದು ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಧಕ್ಕೆ ಆಗಬಾರ್ದು. ಅದನ್ನು ನಾನು ಕಟ್ಟಿ ಅದರಲ್ಲಿ ನನಗೆ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲ. ಕಾರಣಗಳೇನೆಂದರೆ, ನನ್ನ ಒಂದು ತತ್ವ ಒಂದು 3 ಅಡ್ಡ ಬರ್ತಾಯಿತ್ತು. ಅದಕ್ಕೆ ಯಾವುದು? ಅಂತಾರಾಷ್ಟ್ರೀಯ ಗುಣಮಟ್ಟ, ಕೈಗೆಟುಕುವ ಬೆಲೆ, ಸ್ಥಳೀಯ ಗ್ರಾಹಕರಿಗೆ ರುಚಿಕಟ್ಟು. ಅದರಲ್ಲಿ ನನಗೆ ತೃಪ್ತಿಪರಕವಾಗಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ನನಗೇನಾಯಿತು, ಬೆಂಗಳೂರು ಟ್ರಾಫಿಕ್, ಅದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ನಾವು ಒಂದು ವೆಹಿಕಲ್ ನಮ್ದು ಹೊರಟ್ರೆ 70-80 ಶಾಪ್ ಕವರ್ ಮಾಡ್ತಾಯಿತ್ತು. ಟ್ರಾಫಿಕ್ ಬೆಳೀತಾ 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 ಅದು 20-30 ಕೇಂದ್ರಗಳಿಗೆ ಮಾತ್ರ ತಲುಪಲಿಕ್ಕೆ ಸಾಧ್ಯ ಆಯಿತು. ಡೈಲಿ ಓವರ್ಹೆಡ್ಸ್ ವಿಪರೀತ ಬಂದ್ಬಿಡ್ತು. ನಾನು ಇಂದು ಡೈಲಿ ಫ್ರೆಶ್ ಅನ್ನುವಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಎಲ್ಲೆಲ್ಲಿ ನನ್ನ ಒಂದು ಧಕ್ಕೆ ಬರುವಂಥದ್ದಿತ್ತೋ ಅದರಲ್ಲೆಲ್ಲ ಅರಿವಾಯಿತು. ಆ ಸಂಸ್ಥೆ ನಾನು ಮುಚ್ಚಿಬಿಟ್ಟೆ.